ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಷಡ್ಯಂತ್ರವನ್ನ ಖಂಡಿಸಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಬೃಹತ್ ಸಮಾವೇಶವನ್ನ ಮಾಡಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಇವತ್ತು ಆಯೋಜನೆ ಮಾಡಿದೆ. ಹಿಂದೂ ದೇವಾಲಯಗಳ ಹೆಸರನ್ನ ಕೆಡಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಈ ಹೆಸರನ್ನ ಕೆಡಿಸ್ತಾ ಇರುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಮಾವೇಶದಲ್ಲಿ ಒಕ್ಕೊರಲಿನಿಂದ ಆಗ್ರಹ ಮಾಡಲಾಯಿತು. ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ. ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ. ನಿಜವಾಗಿಯೂ ಇದು NIA ತನಿಖೆಗೆ ಒಳಪಡಲೇಬೇಕು. ಆ ತನಿಖೆಯ ಮೂಲಕ ಯಾರ್ಯಾರು ಇದರ ಹಿಂದಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತೇನೆ ಬಂಧುಗಳೇ. ಕಾನೂನು ನೀಡುವಂತ ಶಿಕ್ಷೆಯ ಪ್ರಮಾಣ ಸಣ್ಣದಿರಬಹುದು, ಆದರೆ ಒಡೆಯ ಮಂಜುನಾಥನ ಸನ್ನಿಧಾನದಲ್ಲಿರುವಂತ ಧರ್ಮದೈವ ಅಣ್ಣಪ್ಪ ಸ್ವಾಮಿ ಇದಾನಲ್ಲ, ಆ ಅಣ್ಣಪ್ಪ ಸ್ವಾಮಿ ಕೊಡುವಂತ ಶಿಕ್ಷೆ ಅತ್ಯಂತ ಉಗ್ರವಾಗಿರ್ತದೆ. ಆ ಶಿಕ್ಷೆ ಪ್ರಾರಂಭ ಆಗಿದೆ, ಇದನ್ನ ಅನುಭವಿಸಿ ಅವರು ಸಾಯ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಒಮ್ಮೆ ಘೋಷಣೆಯನ್ನ ಕೂಗೋಣ. ಹರ 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 ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ತುಂಬಾ ಹಿರಿಯರು ಬಂದಿದ್ದೀರಿ, ಬಹಳ ಗಣ್ಯರು ಬಂದಿದ್ದೀರಿ. ಈ ಹೋರಾಟಕ್ಕೆ ನೊಗವನ್ನ ಹೊತ್ತಂತ ತನ್ನ ಮಾತಾ ಭಗಿನಿಯರಿಗೆ ವಿನಾಕಾರಣ ಬಯಸ್ಕೊಂಡಂತ, ಕೇಸುಗಳನ್ನ ಹಾಕಿಸಿಕೊಂಡಂತ, ಒಂದು ರೀತಿ ಸಾಮಾಜಿಕವಾಗಿ ಒಂದು ಕಾಲಕ್ಕೆ ಬಹಿಷ್ಕರಿಸಲ್ಪಟ್ಟಂತ ತುಂಬಾ ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಇಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ. ಇವರ ಎಲ್ಲರ ಸಹಕಾರದಲ್ಲಿ ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಾಗಿದ್ದೇವೆ. ಮುಂದಿನ ದಿನದಲ್ಲಿ ನಾವೇನಾದ್ರೂ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ 100% ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.